Hi everyone. So myself Hari Narendra. So right now we are at Scout State. We are exploring Scout State University, Russia. So you can just see this is the main university campus. You can just find over there. So this is the main university campus. And when it comes to we are in front of Scout State University. This is the Scow River. So you can see over there. So one of the beautiful nature you can find here. Okay. ಆ್ಯಂಡ್ ದಿಸ್ ನಾನು ಹೇಳ್ದಂಗೆ ದಿಸ್ ಇಸ್ ದ ಮೇನ್ ಯೂನಿವರ್ಸಿಟಿ ಕ್ಯಾಂಪಸ್ ಬರುತ್ತೆ ಸ್ಕಾಟ್ ಸ್ಟೇಟ್ ಯೂನಿವರ್ಸಿಟಿ. ನೀವು ಅಡ್ಮಿಷನ್ಸ್ ತೊಗೊಂಡ್ಮೇಲೆ ನೀವು ರಿಜಿಸ್ಟ್ರೇಷನ್ಸ್ ಇರ್ಬೋದು, ನಿಮ್ಮ ಡಾಕ್ಯುಮೆಂಟೇಷನ್ಸ್ ಇರ್ಬೋದು, ಪ್ರತಿಯೊಂದು ಈ ಯೂನಿವರ್ಸಿಟಿ ಮೇನ್ ಕ್ಯಾಂಪಸಲ್ಲಿ ರನ್ ಆಗುತ್ತೆ. ಅದೇ ರೀತಿಯಲ್ಲಿ ವೆನ್ ಕಮ್ಸ್ ಟು ಹಾಸ್ಟೆಲ್ ಫೆಸಿಲಿಟೀಸು ತುಂಬ ದೂರ ಇಲ್ಲ ನೋಡಿ. ಈ ಹಾಸ್ಟೆಲ್ಸಿಂದ ಜಸ್ಟ್ ಒಂದು 500 ಮೀಟರ್ಸ್ ಆ ಕಡೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಅಲ್ಲೊಂದು ಪೋಲ್ ಕಾಣಿಸುತ್ತೆ ಅಲ್ವಾ. ಸೊ ಅದ್ರ ನಿಯರ್ ಬೈಯೇ ತಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ ತಮಗೆ. ಸೊ ಹಾಸ್ಟೆಲ್ಸಲ್ಲಿ ಬಂದುಬಿಟ್ಟು ನಿಮಗೆ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ, ಅದೇ ರೀತಿಯಲ್ಲಿ ತಮಗೆ ಹೊಸ ಮೆಡಿಕಲ್ ಕ್ಯಾಂಪಸ್ ಬರುತ್ತೆ. ಇಲ್ಲಿಂದ ಒಂದು 2.5 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಅಲ್ಲಿ ಬಂದುಬಿಟ್ಟು ಕೆಲವು ಪ್ರಾಕ್ಟೀಸಸ್ ಅಲ್ಲಿ ನಡೀತದೆ, ಮ್ಯಾಕ್ಸಿಮಮ್ ಪ್ರಾಕ್ಟೀಸಸ್ ಇಲ್ಲಿ ನಡೀತದೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಂತೂ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಇಲ್ಲೇ ನಡೀತದೆ. ಸೊ ದಿಸ್ ಇಸ್ ದ ಮೈನ್ ಯೂನಿವರ್ಸಿಟಿ ಕ್ಯಾಂಪಸ್. ಆ್ಯಂಡ್ ಅದೇ ರೀತಿಯಲ್ಲಿ ಕಮ್ ಲೆಟ್ ಅಸ್ ಎಕ್ಸ್ಪ್ಲೋರ್ ಹಾಸ್ಟೆಲ್ಸ್ ಹತ್ರ ಹೋಗೋಣ, ಸ್ಟೂಡೆಂಟ್ಸ್ ಹತ್ರ ಮಾತಾಡೋಣ. ಸೊ ನಮ್ಮ ಸರ್ವಿಸಸ್ ಹೇಗಿತ್ತು, ಸೊ ಸ್ಟೂಡೆಂಟ್ಸ್ಗೆ ಎಂಡ್ ಟು ಎಂಡ್ ಯಾಕೆ ಸಪೋರ್ಟ್ ಇತ್ತು ನಮ್ಮ ಕಡೆ ಅಂತ ಹೋಗಿ ಹಾಸ್ಟೆಲ್ಸ್ಗೆ ಹೋಗಿ ಮಾತಾಡೋಣ. ಸೇಫ್ಟಿ ಸೆಕ್ಯೂರಿಟಿಗೆ ಯೂನಿವರ್ಸಿಟಿ ತುಂಬ ಒಳ್ಳೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಸೊ ಆಗ ಸೇಫೆಸ್ಟ್ ಹಾಸ್ಟೆಲ್ ಫೆಸಿಲಿಟೀಸ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ನಮಗೆ ಯೂನಿವರ್ಸಿಟೀಸ್ಗೆ ಮ್ಯಾಕ್ಸಿಮಮ್ ನಾನು ಹೇಳಿದ ಪ್ರಕಾರ ಒಂದು 500 to 600 ಮೀಟರ್ಸ್ ಮಾತ್ರ ಇರುತ್ತೆ. ಸೊ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ಅದರಿಂದ. ಸೊ ಲೆಟ್ ಅಸ್ ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಕಡೆಯಿಂದ ಕೊಟ್ಟಿರುವಂಥ ಹಾಸ್ಟೆಲ್ಸ್ ಇರುತ್ತೆ ಇದು. ಸೊ ಲೆಟ್ ಅಸ್ ಸಿ ಒನ್ಸ್ ಅಗೇನ್ ಇನ್ಸೈಡ್ ಬನ್ನಿ. ಹೈಜೀನ್ ಮೇಂಟೈನ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೂ, ಲೈಕ್ ದೇ ಕ್ಯಾನ್ ಫೀಲ್ ದಟ್ ಹೈಜೀನ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಯೂನಿವರ್ಸಿಟಿ ಇರೋದು. ಸೊ ದಿಸ್ ಇಸ್ ದ ಮೈನ್ ಹಾಸ್ಟೆಲ್ ಇರುತ್ತೆ. ಇವಾಗ ನಮ್ಮ ಪ್ರೆಸೆಂಟಾಗಿ ಸ್ಟೂಡೆಂಟ್ಸ್ ಬಂದಿರೋದೆಲ್ಲ ಬಂದು ಸೊ ಇದೇ ಹಾಸ್ಟೆಲ್ಸಲ್ಲಿ ಸ್ಟೇ ಆಗ್ತಾ ಇದ್ದಾರೆ. Hi, so welcome to Pasco State. So right now let us take reviews from our students. So traveled all the way from Bangalore to Pasco State University, and few students joined us at Delhi. So from Delhi to Pasco State University, let us take one by one reviews. So first let me go with Inchara. Okay, so Inchara, so how was your experience? Sir, I had a very good experience traveling from Bangalore to Russia. Okay. So then how was your total traveling experience, and how about Russia? How you felt when you come to... It's very nice, sir. Okay, that's it, with only one word. Okay. Krushita. Yeah, Krushita. We have a very good journey and it was very comfortable and everything is good and all you took care of us. Thank you. Okay. Yeah. Yes, it was a very nice journey. We had a fun. Sir was with us. He was helping us every time. And yeah, it went smoothly. We had 2 flights and it was very comfortable. Sir and ma'am both were with us. They helped us. And they called us, contact us. He was ready every time. It was very helpful. Thank you. Yeah. We had a very good journey. Whenever we need to guidance, they guide us, and I love this journey. I love the journey. Great. Yeah, Maria. The journey was very nice, in which both of our sir and ma'am, which they both has helped her in many ways, the processing the documentation. I mean ಎಲ್ಲ ಏರ್ಪೋರ್ಟಲ್ಲಿ ಎಲ್ಲ ಏನೇನು ಗೈಡ್ಲೈನ್ಸ್ ಕೊಡಬೇಕಿತ್ತು ಎಲ್ಲ ಕೊಟ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಸೊ ಇಟ್ ವಾಸ್ ನೈಸ್. Thank you. Sir. It was great journey. I really enjoyed traveling from Bangalore to Russia, and Russia is very cold country. So sir and ma'am had made us felt very comfortable with that traveling with them. They made us feel very comfortable. They guided us really well, and the journey was very fine. Okay, thank you. ಧನುಶ್ರೀ, ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲಿ ಹೇಗಿತ್ತು ನಿಮಗೆ? ಜರ್ನಿ ಚೆನ್ನಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ನಮಗೆ ಫಸ್ಟು ಟ್ರಾವ್ಲಿಂಗಿಗೆ ಗೈಡೆನ್ಸ್ ಬೇಕಿತ್ತು. ಸೊ ಮ್ಯಾಮ್ ಹರಿ ಸರ್ ಆಗಲಿ ಭಾಗ್ಯ ಮ್ಯಾಮ್ ಆಗಲಿ ಚೆನ್ನಾಗಿದ್ರು. ಸೊ ಅಲ್ಲಿಂದ ಟ್ರಾವ್ಲಿಂಗ್ ಮಾಡಿಕೊಂಡು ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇಲ್ಲಿ. ಸೊ ಆ ಫ್ರೆಂಡ್ಸಿಂದ ಮೇ ಬಿ ನಮ್ಮ ಜರ್ನಿ ಚೆನ್ನಾಗಾಗುತ್ತೆ. ಈಗ ಇಲ್ಲಿ ಮತ್ತೆ ಇಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗಬೇಕು. ಸರ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಹ್ಯಾವಿಂಗ್ ಅ ಗ್ರೇಟ್ ಜರ್ನಿ. ಥ್ಯಾಂಕ್ ಯು. ಓಕೆ, ಸೊ ಮಾತಾಡೋಣ. ಸೊ ಈಗ ನಮ್ಮ ಧಾರವಾಡ ಬಂದಿದ್ದಾರೆ.
ಧಾರವಾಡ ಹುಡುಗರು ಮಾತಾಡೋಣ. ದ ಜರ್ನಿ ವಾಸ್ ಗ್ರೇಟ್. ನಿನ್ನ ತುಂಬ ಹೆಸರು ಯಾವುದು? ಚೆನ್ನಾಗಿ. ನನ್ನ ಹೆಸರು ಧರಮ್ ಅಂತ, ಧರಮ್ ರಜಪೂತ್. ಜರ್ನಿ ವಾಸ್ ಗ್ರೇಟ್. ಚಲೋ ಐತಿ ಎಲ್ಲ. ಫ್ಲೈಟ್ ಎಲ್ಲ ಬರಾಬರಿತ್ತು. ಇಲ್ಲಿ ಬಂದ್ವಿ, ಸೀನಿಯರ್ಸ್ ಜೋಡಿ ಮಾತಾಡಿದ್ವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಚಲೋ ಇದೆ. ಸೊ ನಿಮಗೆ ಇಲ್ಲಿ ಹೇಗಿದೆ ಲೈಕ್ ಸೊ ಅವಾಸ್ ಯುವರ್ ಲೈಕ್ ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು, ನಿಮ್ಗೆ ಅಲ್ಲಿಂದ ಜರ್ನಿ ಇರ್ಬೋದು? ಹಾಸ್ಟೆಲ್ ಫೆಸಿಲಿಟೀಸ್ ವಾಸ್ ಗ್ರೇಟ್, ಬಟ್ ಮೆಸ್ಕಿನ ನಾವು ಚೆನ್ನಾಗಿ ಮಾಡ್ಕೊಂಡು ತಿಂದ್ರೇ ಬರಾಬರ್ ಅಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿದ್ದಪ್ಪ? ನಿಂಗೆ ಧಾರವಾಡಿಂದ ನೀನು ರಷ್ಯಾಗೆ ಬಂದೆಲ್ಲ, ನಿಮ್ಗೆ ಧಾರವಾಡಿಗೆ ಡೆಲ್ಲಿಗೆ ಮತ್ತು ರಷ್ಯಾಗೆ ಏನು ಡಿಫ್ರೆನ್ಸ್ ಯಾವ ಥರ ಇದೆ ಸರ್? ಅಲ್ಲಿ ನೋಡಿ ಮಾತಾಡ. ಜರ್ನಿ ಚೆನ್ನಾಗಿದೆ ಸರ್. ಓಕೆ. ಹಾಸ್ಟೆಲ್ ಫೆಸಿಲಿಟಿನೂ ಚೆನ್ನಾಗಿದೆ. ಸೀನಿಯರ್ಸ್ ಫುಲ್ ಸಪೋರ್ಟ್ ಇದೆ. ಮೆಸ್ ಫುಡ್ ಸ್ವಲ್ಪ ನಾವೇ ಮಾಡ್ಕೋಬೇಕು ಚಲೋ. ಓಕೆ. ಫಸ್ಟ್ ಇಯರ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಪ್ರತಿಯೊಂದು ಯೂನಿವರ್ಸಿಟಿ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾರೆ. ಸೊ ಅದಾದಮೇಲೆ 6 months ಆದಮೇಲೆ ನಿಮ್ಗೆ ಬೇಕಾದ್ರೆ ನೀವು ಓನಾಗಿ ನೀವು ಪ್ರಿಪೇರ್ ಮಾಡ್ಕೊಬೋದು. ಓಕೆ ಸರಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಂದರೆ ಇಲ್ಲಿ ಅದು ಸಿಕ್ಕಾಬಿಟ್ಟು ಚಳಿ ಇದೆ, ಮತ್ತು ಎನ್ವೈರ್ಮೆಂಟ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಹೊಸ ಕಂಟ್ರಿ, ಹೊಸ ಎಕ್ಸ್ಪೀರಿಯನ್ಸ್. ಹೊಸ ಕಂಟ್ರಿ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಚಳಿಯಲ್ಲೂ ಸ್ವಲ್ಪ ಚಳಿ ಅನಿಸ್ತು. ತುಂಬ ಸಪೋರ್ಟಿವ್ ಇದೆ, ನಾವು ಈಸಿಯಾಗಿ ರೀಚ್ ಔಟ್ ಮಾಡ್ಬೋದು ಅವ್ರನ್ನ. ಆಮೇಲೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಮ್ಮ ಹಾಸ್ಟೆಲ್ಗೂ ಚೆನ್ನಾಗಿ ಗೈಡ್ ಮಾಡಿ ಬಿಟ್ರು. ಆಮೇಲೆ ಅಷ್ಟೇ. ಥ್ಯಾಂಕ್ ಯು. Really like the way our Dr. Overseas guided us in complete documentation and guidance in each and every step of our journey. I would like to thank Dr. Overseas for this guidance and support.